ಹೆಸರದ ರೀ, ನಿಮಗೆ ಗೊತ್ತಿರಬೇಕು, ನೀವು ನೋಡಿರ್ತೀರಿ. ಗೋಧಿ ಮೀಡಿಯಾ ಅಂತೇಳಿ ಮ್ಯಾಕ್ಸಿಮಮ್ ಅಲ್ಲಿ ಸುಳ್ಳು ಸುದ್ದಿಗಳು ಹಬ್ಬಿಸ್ತಾ ಇರ್ತಾರೆ, ಘಟನೆಗಳು ಹಬ್ಬಿಸ್ತಾ ಇರ್ತಾರೆ. ಯಾಕಂದ್ರೆ ಈ ಮೀಡಿಯಾನ ಹೊಲ ಎದ್ದು ಇದು ನಮ್ಮಲ್ಲಂದ್ರೆ ಬೇರೆ ಎದ್ದು ಹೊಲ ಮ್ಯಾಗಿದ್ರೆ ಯಾರನ್ನ ಕಲ್ಕೊಳ್ಳೋದು ರೀ. ಸತ್ಯಗಳು ಹೇಳಬೇಕಾಗಿದ್ದು ಮೀಡಿಯಾ ಅದು ಸಹಿತ ಸುಳ್ಳು ಹಬ್ಬಿಸ್ತಾ ಇರ್ತದೆ. ಇವತ್ತು ಆ ಗೋಧಿ ಮೀಡಿಯಾ ಅಂತ ಏನೋ ಸುದ್ದಿಗಳು ಬಂದರೂ ಹಲವು ಸಲ ವಿಚಾರ ಮಾಡ್ಬೇಕಾಗಿತ್ತು. ಕೆಲವೊಬ್ಬರು ನಿಜವಾದ ಪತ್ರಗಳಂತ ಹೇಳ್ತಾರೆ, ನೀವು ಆ ಗೋಧಿ ಮೀಡಿಯಾ ನೋಡ್ಬೇಡ್ರಪ್ಪ, ಅವ್ರು ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದ ತಕ್ಷಣ ಅಂತ. ಅದೇನು ಮೋದಿಯವ್ರ ಪರ ಇರಲಿ, ಕಾಂಗ್ರೆಸ್ ಪರ ಇರಲಿ, ಯಾವುದೋ ಪರ ಇರಲಿ, ಇವತ್ತಿನ ಸಿದ್ದರಾಮಯ್ಯನವ್ರು ಹೇಳಿಕತ್ತಿದ್ದಾರೆ ಫ್ಯಾಕ್ಟ್ ಚೆಕ್ ಮಾಡ್ಬೇಕಂತ. ಅವ್ರು ಫ್ಯಾಕ್ಟ್ ಚೆಕ್ ಅಂತಾರೆ. ಖರೆ ಯಾವುದು ಸುಳ್ಳು ಯಾವುದು ಭಾಳ ಸೂಕ್ಷ್ಮದ್ರೆ ಅಂತಂದ್ರೆ ಹುಡುಕುವಂಥದ್ದು. ಅದಕ್ಕಾಗಿ ಫ್ಯಾಕ್ಟ್ ಚೆಕ್ ಮಾಡಿಸೋ ಅಂತ ಹೇಳಿದರು ಸಿದ್ದರಾಮಯ್ಯನವರು. ಏನಪ್ಪ ಅಂತಂದ್ರೆ ಇಂಥ ಇದರಿಂದ ಪ್ರಜಾಪ್ರಭುತ್ವ, ಸಂವಿಧಾನ, ಸಾಮಾಜಿಕ ಮೌಲ್ಯ ಉಳಿದಿಲ್ಲ, ಧಾರ್ಮಿಕ ಮತ್ತು ಸಾಮಾಜಿಕ ಘರ್ಷಣೆ ಹೆಚ್ಚು ಅವೇ ಕಾರಣ. ಈ ಸುಳ್ಳು ಸುದ್ದಿಗಳನ್ನ ಕಾರಣ. ಧಾರ್ಮಿಕ ಸಂಘರ್ಷ ಆಗಿರ್ಬೋದು, ಸಾಮಾಜಿಕ ಸಂಘರ್ಷ ಆಗಿರ್ಬೋದು, ಜಾತಿ ಸಂಘರ್ಷ ಆಗಿರ್ಬೋದು, ಇವು ಸುಳ್ಳು ಸುದ್ದಿಗಳ ಕಾರಣ. ಅವರ ಸುಳ್ಳು ಸುದ್ದಿಗಳ ಪತ್ತೆಗೆ ಮತ್ತು ಅದನ್ನು ಹರಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಪೊಲೀಸ್ ಠಾಣೆಗಳಲ್ಲಿ ಫ್ಯಾಕ್ಟ್ ಚೆಕ್ ಘಟಕ ಸ್ಥಾಪಿಸಬೇಕು ಅಂತ ಸಿದ್ದರಾಮಯ್ಯ ಲಾಸ್ಟ್ ಇಯರ್ ಹೇಳಿದರು. ಅದು ಇಲ್ಲಿವರೆಗೆ ಎಷ್ಟಾಗಿದ್ದಾವೆ ಏನೋ ಗೊತ್ತಿಲ್ಲ. ಅದರಲ್ಲೂ ಕರಾವಳಿ ಏರಿಯಾದಲ್ಲಂತೂ ಇದು ಭಾಳಷ್ಟು ಕರಾವಳಿ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಯಾವುದೋ ಆಗಿರ್ಬೋದು, ವಿಶೇಷವಾಗಿ 7 ಜಿಲ್ಲೆಗಳಂತೂ ಯಾವ ಪ್ರಕರಣ ದಾಖಲಾಗಿಲ್ಲ. ಉಳಿದ ಕಡೆ ಎಲ್ಲ ಕಡೆ ಆಗಿದ್ದಾವೆ. 2023ರಿಂದ 2025ವರೆಗೆ ಬೆಂಗಳೂರು ನಗರದಾಗ ಈ ಪ್ರಕರಣಗಳು 95 ಆಗಿದ್ದಾವೆ. ಉತ್ತರ ಕನ್ನಡದಲ್ಲಿ 49 ಆಗಿದ್ದಾವೆ. ತುಮಕೂರದಲ್ಲಿ 27, ಕೊಡಗದಲ್ಲಿ 14, ಚಿಕ್ಕಮಗಳೂರದಲ್ಲಿ 12 ಇವೆಲ್ಲ ಪ್ರಕರಣ ನಡೆದಾವೆ. 2023ರಾಗ 107 ಪ್ರಕರಣ ಆದ್ರೆ 2024ರಾಗ 139, 2025ರಲ್ಲಿ 13 ಹಿಂಗೆ ಪ್ರಕರಣ ಆಗಿ 250 ಪ್ರಕರಣ ಆಗಿದಾವೆ 3 ವರ್ಷದಾಗ. ಆದರೂ ಕಡಿಮೆನ. ಅದರಲ್ಲಿ ಭಾಳಷ್ಟು ಏನಾಗಿಬಿಡ್ತಾವಪ್ಪ ಅಂದ್ರೆ ಅಲ್ಲಿಂದಲ್ಲೇ ಮುಗಿಸ್ಕೊಂಡು ಹೋಗೋದ್ರಿಂದಾಗಿ ಈ ಒಂದು ಸುಳ್ಳು ಸುದ್ದಿಗಳ ನಿರ್ಮಾತೃಗಳು ತಪ್ಪಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಈಗೇನೋ ಫ್ಯಾಕ್ಟ್